ಬೆಂಗಳೂರಿನಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ. ಮಹಿಳೆಯನ್ನ ರಸ್ತೆಯಲ್ಲಿ ಕೂದಲು ಹಿಡಿದು ಎಳೆದಾಡಿ ಖಾಸಗಿ ಅಂಗಕ್ಕೂ ಆ ಪಾಪಿ ಒದ್ದಿದ್ದಾನೆ. 10 ಜನರ ಎದುರಿಗೆ ಮನಸ್ಸು ಇಚ್ಛೆ ಇಷ್ಟೊಂದು ಭೀಕರವಾಗಿ ಹಲ್ಲೆ ಮಾಡಿದ್ದಾದ್ರೂ ಯಾಕೆ? ಬೆಂಗಳೂರಲ್ಲಿ ಕಿರಾತಕರಿಗೆ ಪೊಲೀಸರ ಭಯವೇ ಇಲ್ವಾ? ಕಾನೂನನ್ನ ಕೈಗೆತ್ತಿಕೊಂಡವರಿಗೆ ಶಿಕ್ಷೆ ಏನು? ಮನುಷ್ಯರಾದವರು ಯಾರೂ ಸಹ ಈ ರೀತಿ ನಡೆದುಕೊಳ್ಳಲು ಸಾಧ್ಯವಿಲ್ಲ. ಹೊಟ್ಟೆಗೆ ಅನ್ನ ತಿನ್ನೋರು ಸಹ ಇಷ್ಟೊಂದು ಕ್ರೂರವಾಗಿ ನಡೆದುಕೊಳ್ಳಲ್ಲ. ಈ ವ್ಯಕ್ತಿ ಹೊಟ್ಟೆಗೆ ಹೇಸಿಗೆ ತಿಂದವರ ರೀತಿ ವರ್ತನೆ ಮಾಡಿದ್ದಾನೆ. ಒಬ್ಬ ವಯಸ್ಸಾದ ಮಹಿಳೆ ಮೇಲೆ ಅತಿ ಕ್ರೂರವಾಗಿ ಹಲ್ಲೆ ಮಾಡಿದ್ದಾನೆ. ರಸ್ತೆಯಲ್ಲಿ ಎಳೆದಾಡಿ ಕಾಲಿನಿಂದ ಒದ್ದು ಕ್ರೌರ್ಯ ಮೆರೆದಿದ್ದಾನೆ. ಬೆಂಗಳೂರಿನಲ್ಲೊಂದು ಅಮಾನವೀಯ ಘಟನೆ. ರಸ್ತೆಯಲ್ಲೆಲ್ಲ ಎಳೆದಾಡಿದ, ಖಾಸಗಿ ಅಂಗಕ್ಕೆ ಕಾಲಿಂದ ಒದ್ದ. ವಯಸ್ಸಾದ ಮಹಿಳೆ ಅಂತಲೂ ನೋಡದೆ ಅತ್ಯಂತ ಕ್ರೂರವಾಗಿ ಹಲ್ಲೆ. ಇದು ನಿಜಕ್ಕೂ ಅಮಾನವೀಯ ಘಟನೆ. ಜನರೆಲ್ಲರೂ ತಲೆ ತಗ್ಗಿಸಬೇಕಾದ ಘಟನೆ. ಸುತ್ತಮುತ್ತಲೂ ನೂರಾರು ಜನ ಇದ್ದಾರೆ. 20-30 ಜನರು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆದ್ರೆ ಯಾರೊಬ್ಬರೂ ಆ ದುಷ್ಕೃತ್ಯವನ್ನ ತಡೆಯೋ ಪ್ರಯತ್ನ ಮಾಡಿಲ್ಲ. ಯಾರೊಬ್ಬರು ಆ ಕಿರಾತಕನಿಗೆ ಬುದ್ಧಿ ಹೇಳುವ ಕೆಲಸ ಮಾಡಿಲ್ಲ. ನಡು ರಸ್ತೆಯಲ್ಲಿ ರಾಕ್ಷಸ ಕೃತ್ಯ ನಡೆದರೂ ಸಹ ಯಾರು ಏನೂ ಆಗೇ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡಿದ್ರು. ಈ ದೃಶ್ಯಗಳನ್ನ ಒಮ್ಮೆ ನೋಡಿ ಒಬ್ಬ ಕೈ ಎತ್ತಿ ಹೊಡೆಯಲು ಮುಂದಾಗ್ತಾಗಿದ್ರೆ ಮತ್ತೊಬ್ಬ ಕನಿಕರವೇ ಇಲ್ಲದೆ ಮಹಿಳೆಯನ್ನ ಹೆಂಗಂದ್ರೆ ಹಾಗೆ ಎಳೆದಾಡ್ತಾಗಿದ್ದಾನೆ. ಆ ಮಹಿಳೆ ಅಸಹಾಯಕವಾಗಿ ಕೂತ್ಕೊಂಡಿರೋವಾಗ್ಲೇ ಕಾಲಿನಿಂದ ಒದ್ದಿದ್ದಾನೆ. ಕಾಲಿನಿಂದ ಒದ್ದ ತಕ್ಷಣ ಆ ಮಹಿಳೆ ಕೆಳಗೆ ಬಿದ್ದಿದ್ದಾಳೆ. ಬಿದ್ದ ನಂತರ ಮತ್ತೊಮ್ಮೆ ಒದ್ದಿದ್ದಾನೆ. ಮತ್ತೊಮ್ಮೆ ರಸ್ತೆಗೆ ಎಳೆದುಕೊಂಡು ಬಂದು ಹಲ್ಲೆ ಮಾಡಿದ್ದಾನೆ. ಆ ಮಹಿಳೆ ಏನೋ ಹೇಳೋ ಪ್ರಯತ್ನ ಮಾಡ್ತಾಗಿದ್ರು. ಯಾರೂ ಸಹ ಕೇಳಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ. ಕಾಲುಗಳ ಮಧ್ಯಕ್ಕೆ ಮತ್ತೆ ಮತ್ತೆ ಒದ್ದಿದ್ದಾನೆ. ಅತ್ಯಂತ ಭೀಕರವಾಗಿ ಎದೆಗೆ 2 ಬಾರಿ ಒದ್ದಿದ್ದಾನೆ. ಆ ವ್ಯಕ್ತಿ ಮಾಡ್ತಾ ಇರೋ ಹಲ್ಲೆ ನೋಡಿ ಅಲ್ಲಿದ್ದವರೆಲ್ಲ ಬೆಚ್ಚಿ ಬಿದ್ದು ಏಯ್ ನಿಲ್ಸಪ್ಪ, ಸತ್ ಹೋಗ್ತಾಳೆ ಅಂತ ಹೇಳಿದ್ದಾರೆ. ಆ ಮಹಿಳೆ ಮೇಲೆ ಮಾತ್ರ ಅಲ್ಲ, ಮತ್ತೊಬ್ಬ ಸಣ್ಣ ಹುಡುಗನ ಮೇಲೂ ಹಲ್ಲೆ ಮಾಡಿದ್ದಾರೆ. ಮಹಿಳೆಯ ಮೇಲೆ ಹಲ್ಲೆ ಮಾಡೋವಾಗ ಆ ಹುಡುಗನನ್ನ ಮತ್ತೊಬ್ಬ ಕುತ್ತಿಗೆಗೆ ಕೈ ಹಾಕಿ ಹಿಡಿದುಕೊಂಡಿದ್ದಾನೆ. ಹಾಕಿರೋ ಶೂ ಕೂಡ ಬಿಚ್ಚದೆ ಶೂ ಕಾಲಿನಲ್ಲದೆ ಎಷ್ಟೊಂದು ಭೀಕರವಾಗಿ ಒದ್ದಿದ್ದಾನೆ ಅನ್ನೋದನ್ನ ನೀವು ನೋಡಬಹುದು. ಜೋರಾಗಿ ಒದ್ರೆ ಸತ್ತು ಹೋಗಬಹುದು, ಪ್ರಾಣಕ್ಕೆ ಕುತ್ತು ಬರಬಹುದು ಅನ್ನೋದನ್ನು ಯೋಚನೆ ಮಾಡದೆ, ಮನ ಬಂದಂತೆ ಎದೆ ಕಾಲುಗಳು ಅಂತಾನೂ ನೋಡದೆ ಮಹಿಳೆಯ ಖಾಸಗಿ ಅಂಗಗಳಿಗೆ ಒದ್ದಿದ್ದಾನೆ. ಆ ಮಹಿಳೆ ಅಸಹಾಯಕವಾಗಿ ಅಮ್ಮ, ಅಪ್ಪ, ಅಯ್ಯಯ್ಯೋ ಅಂತ ಕಿರುಚಾಡ್ತಾಗಿದ್ರು. ಸ್ವಲ್ಪವೂ ಕನಿಕರ ತೋರಿಸಿಲ್ಲ. ವಧೆಗಳನ್ನ ತಿಂದು ಆ ಮಹಿಳೆ ರೋಡಲ್ಲೇ ಅಂಗಾತ ಮಲಗಿದ್ದಾಳೆ. ಅಲ್ಲಿರೋ ಕೆಲವರು ಸ್ಟೇಷನ್ಗೆ ಕರೆದುಕೊಂಡು ಹೋಗೋಣ ಅಂತ ಹೇಳ್ತಾಗಿದ್ರು. ಹಲ್ಲೆ ಮಾಡ್ತಾ ಇರೋ ವ್ಯಕ್ತಿ ಬೇಡ ಬೇಡ ಅಂತ ಹೇಳಿದ್ದಾನೆ. ಅದು ಸಹ ವಿಡಿಯೋದಲ್ಲಿ ದಾಖಲಾಗಿದೆ. ಆ ಮಹಿಳೆ ಏನೂ ಇಲ್ಲ, ಎಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾಗಿದ್ದಾಳೆ. ಆದ್ರೂ ಒದ್ದು ಹಲ್ಲೆ ಮಾಡಿದ ವ್ಯಕ್ತಿ ಅಷ್ಟು ಸಾಲದು ಎಂಬಂತೆ ಹೊಡೆಯಲು ಅಂತಲೇ ತಂದಿದ್ದ ಕಬ್ಬಿಣದ ರಾಡನ್ನ ತೆಗೆದುಕೊಂಡು ಹಲ್ಲೆ ಮಾಡಲು ಪ್ರಯತ್ನಿಸಿದ್ದಾನೆ. ನೋಡಿ, ಹಲ್ಲೆ ಮಾಡಿದ ನಂತರವೂ ಅವರು ಸುಮ್ಮನಾಗ್ತಿಲ್ಲ. ಮತ್ತೊಬ್ಬ ಕಪ್ಪು ಬಣ್ಣದ ಟೀ ಶರ್ಟ್ ಹಾಕಿರೋ ವ್ಯಕ್ತಿ ಹೇಗೆ ಥರಥರನೆ ಎಳೆದುಕೊಂಡು ಹೋಗಿದ್ದಾನೆ ನೋಡಿ. ಆ ಮಹಿಳೆ ಮೇಲೇಳೋದಕ್ಕಾಗದೆ ಕೆಳಗೆ ಬೀಳ್ತಾಗಿದ್ದಾಳೆ. ಆದರೂ ಲೆಕ್ಕಿಸದೆ ಎಳ್ಕೊಂಡು ಹೋಗಿದ್ದಾರೆ. ಇಷ್ಟೆಲ್ಲ ಭೀಕರವಾಗಿ ಹಲ್ಲೆ ನಡೆಸಿ ಸಾಯಿಸಲು ಯತ್ನಿಸಿದ್ರು ನಮ್ಮ ಪೊಲೀಸರು ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಳ್ಳೋದು ಬಿಟ್ಟು ಆ ವ್ಯಕ್ತಿ ಕೊಟ್ಟ ದೂರಿನ ಮೇಲೆ ಮಹಿಳೆಯನ್ನೇ ಅರೆಸ್ಟ್ ಮಾಡಿದ್ರು. ಆದರೆ ನಂತರ ವಿಡಿಯೋ ವೈರಲ್ ಆದ ಮೇಲೆ ಪೊಲೀಸರ ವಿರುದ್ಧವೇ ಟೀಕೆಗಳು ಕೇಳಿ ಬಂದ ಮೇಲೆ ರಾತ್ರೋರಾತ್ರಿ ಕೇಸನ್ನ ದಾಖಲಿಸಿಕೊಂಡು ಹಲ್ಲೆ ಮಾಡಿದ ಇಬ್ಬರನ್ನ ಬಂಧನ ಮಾಡಿದ್ದಾರೆ. ಕಳ್ಳತನ ಮಾಡಿದ್ದಕ್ಕೆ ಮಹಿಳೆಯ ಮೇಲೆ ಹಲ್ಲೆ. ಅಂಗಡಿಯಿಂದ ಸೀರೆಯ ಮೂಟೆಯನ್ನೇ ಕದ್ದಿದ್ದ ಮಹಿಳೆ. ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಮಹಿಳೆಯ ಕೈ ಚಳಕ. ಹೀಗೆ ಮಹಿಳೆಯ ಮೇಲೆ ಭೀಕರವಾಗಿ ಹಲ್ಲೆ ನಡೆದಿರೋದು
ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿ. ಅವೆನ್ಯೂ ರಸ್ತೆ ಅಂದ್ರೆ ಗೊತ್ತಲ್ಲ, ಆ ಗಿಡೀ ಪ್ರಪಂಚವೇ ಸೇಟುಗಳದ್ದು. ಬಟ್ಟೆ ಅಂಗಡಿ, ಚಿನ್ನದ ಅಂಗಡಿ, ಸ್ವೀಟ್ ಅಂಗಡಿ ಅಂತ ಒಂದೊಂದು ಫ್ಯಾಮಿಲಿ 5-6 ಅಂಗಡಿಗಳನ್ನಾಗಿಟ್ಕೊಂಡು ಭರ್ಜರಿ ಹಣ ಗಳಿಕೆ ಮಾಡ್ತಾಗಿದ್ದಾರೆ. ಈಗ ತಮ್ಮ ಅಂಗಡಿಯಲ್ಲಿ ಕಳ್ಳತನ ಆಗಿದೆ ಅಂತ ಕಾನೂನನ್ನೇ ಕೈಗೆತ್ತಿಕೊಂಡು ರೌಡಿಗಳಂತೆ ವರ್ತಿಸಿದ್ದಾರೆ. ಪೊಲೀಸರು ಸಹ ಏನು ಎತ್ತ ಅಂತ ಸರಿಯಾಗಿ ವಿಚಾರಣೆ ಮಾಡದೆ ಅಂಗಡಿಯವರು ಹೇಳಿದ ತಕ್ಷಣ ಮಹಿಳೆಯನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಮಹಿಳೆಯ ಮೇಲೆ ಹಲ್ಲೆ ಮಾಡೋ ದೃಶ್ಯಗಳು ವೈರಲ್ ಆದ ನಂತರ ಸಾರ್ವಜನಿಕರು ಅದನ್ನ ತೀವ್ರವಾಗಿ ಖಂಡಿಸಿದ್ದು. ನಂತರ ಎಚ್ಚೆತ್ತುಕೊಂಡ ಪೊಲೀಸರು ಹಲ್ಲೆ ಮಾಡಿದ ಉಮೇದ್ ರಾವ್ ಮತ್ತು ಮಹೇಂದ್ರ ಶರ್ಮಾ ಅನ್ನೋರನ್ನ ಬಂಧಿಸಿದ್ದಾರೆ. ಇನ್ನು ಆ ಮಹಿಳೆ ಕಳ್ಳತನ ಮಾಡಿದ್ದಕ್ಕಾಗಿಯೇ ಅಂಗಡಿ ಮಾಲೀಕರು ಆ ರೀತಿ ಹಲ್ಲೆ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಆ ಮಹಿಳೆ ಹೆಸರು ಹಂಪಮ್ಮ. ಆಕೆ ಮಕ್ಕಳೊಂದಿಗೆ 50ಕ್ಕೂ ಹೆಚ್ಚು ಸೀರೆ ಉಳ್ಳ ಬ್ಯಾಗ್ ಕದ್ದಿದ್ದಾರೆ. ಶನಿವಾರ ಬೆಳಗ್ಗೆ ಮಾಯಾ ಸ್ಯಾರೀಸ್ ಅಂಗಡಿಯಲ್ಲಿ ಯಾರೂ ಇಲ್ಲದ್ದನ್ನು ಗಮನಿಸಿದ ಹಂಪಮ್ಮ ಸೀರೆ ಕದ್ದಿದ್ದಾಳೆ. ಕೆಲ ಹೊತ್ತಿನ ಬಳಿಕ ಅಂಗಡಿಯವರಿಗೆ ವಿಚಾರ ಗೊತ್ತಾಗಿದೆ. ನಂತರ ಸಿಸಿಟಿವಿ ಪರಿಶೀಲಿಸಿದ್ದಾರೆ. ಹಂಪಮ್ಮ ಸೀರೆ ಕದಿಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಸೀರೆ ಕದಿಯುವ ವಿಡಿಯೋವನ್ನು ತಮ್ಮ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಶೇರ್ ಮಾಡಿದ್ದ ಮಾಲೀಕ ಉಮೇದ್ ರಾವ್ ಅವರನ್ನ ಕಂಡೊಡನೆ ಮಾಹಿತಿ ನೀಡುವಂತೆ ಹೇಳಿದ್ದ. ಭಾನುವಾರ ಮತ್ತೆ ಅದೇ ಏರಿಯಾದಲ್ಲಿ ಈ ಹಂಪಮ್ಮ ಕಾಣಿಸಿಕೊಂಡಿದ್ದು. ಆಗ ವಿಡಿಯೋ ನೋಡಿದ್ದ ಜನರು ತಕ್ಷಣ ಮಾಲೀಕ ಉಮೇದ್ಗೆ ಮಾಹಿತಿ ಕೊಟ್ಟಿದ್ರು. ತಕ್ಷಣ ಸ್ಥಳಕ್ಕೆ ಹೋಗಿದ್ದ ಮಾಲೀಕ ಉಮೇದ್ ರಾವ್ ಹಂಪಮ್ಮನನ್ನ ನೋಡ್ತಿದ್ದಂತೆ ಹಿಗ್ಗಾಮುಗ್ಗ ಥಳಿಸಿದ್ದ. ತಾನು ಹೊಡೆದ ನಂತರ ಪೊಲೀಸರಿಗೆ ಮಾಹಿತಿ ನೀಡಿದ್ದ. ರಾಕ್ಷಸರಂತೆ ಹಲ್ಲೆ ಮಾಡಿದ ವ್ಯಕ್ತಿಯ ಹೆಸರು ಉಮೇದ್ ರಾವ್. ಅವೆನ್ಯೂ ರಸ್ತೆಯಲ್ಲಿ ಅವರದ್ದು ಬಟ್ಟೆ ಅಂಗಡಿ ಇದೆ. ಆ ಬಟ್ಟೆ ಅಂಗಡಿಯಲ್ಲಿ ಶನಿವಾರ ಬೆಳಗ್ಗೆ ಕಳ್ಳತನ ಆಗಿತ್ತು. ಶನಿವಾರ ಬೆಳಗ್ಗೆ 8:50ಕ್ಕೆ ಅಂದರೆ ಅಂಗಡಿ ತೆಗೆದ ಕೂಡಲೇ ಬಂದು ಸ್ಕೆಚ್ ಹಾಕಿದ್ದ ಆ ಮಹಿಳೆ ಯಾರೂ ಇಲ್ಲದೆ ಇರೋದನ್ನ ನೋಡಿ ತನ್ನ ಕೈಚಳಕ ತೋರಿಸಿದ್ಲು. ಆ ಮಹಿಳೆ 1-2 ಸೀರೆಯನ್ನ ಕದ್ದಿದ್ದಲ್ಲ, ಅಂಗಡಿಯಲ್ಲಿ ಇಟ್ಟಿದ್ದ ಸೀರೆಗಳ ಚೀಲವನ್ನೇ ಸಲೀಸಾಗಿ ಕದ್ದು ಎಸ್ಕೇಪ್ ಆಗಿದ್ಲು. ಆ ಮಹಿಳೆ ಅಂಗಡಿಯಲ್ಲಿ ಕಳ್ಳತನ ಮಾಡಿರೋ ದೃಶ್ಯಗಳು ನೀಟಾಗಿ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಯಾವಾಗ ಬಂದ್ಲು, ಹೇಗೆ ಚೀಲವನ್ನ ಎಗರಿಸಿದ್ಲು, ಹೇಗೆ ಅಲ್ಲಿಂದ ಎಸ್ಕೇಪ್ ಆದ್ಲು ಅನ್ನೋದು ನೀಟಾಗಿ ಕ್ಯಾಮೆರಾದಲ್ಲಿ ಕಾಣಿಸಿದೆ. ನೋಡಿ, 20 ಸೆಪ್ಟೆಂಬರ್ 2025 ಶನಿವಾರ ಬೆಳಗ್ಗೆ 8:58 ಆಗಷ್ಟೇ ಅಂಗಡಿಗಳನ್ನ ಓಪನ್ ಮಾಡಲಾಗಿತ್ತು. ಅಷ್ಟೊತ್ತಿಗಾಗಲೇ ಆ ಮಹಿಳೆ ಬಂದು ಅಂಗಡಿಯ ಮುಂದೆ ನಿಂತಿದ್ದಾಳೆ. ಕಳ್ಳತನ ಮಾಡಲೇಬೇಕು ಅಂತ ಫಿಕ್ಸ್ ಆಗಿ ಹೊಂಚು ಹಾಕ್ತಾಗಿದ್ದಾಳೆ. ಆ ಕಡೆ ಈ ಕಡೆ ನೋಡ್ತಾಗಿದ್ದಾಳೆ. ಸ್ವಲ್ಪ ಮುಂದಕ್ಕೆ ಹೋಗಿ ಮತ್ತೆ ಅಂಗಡಿಗೆ ಬಂದು ನಿಂತುಕೊಂಡಿದ್ದಾಳೆ. ಅಂಗಡಿಯವರು ಒಳಗೆ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಅನ್ನೋದನ್ನ ಗಮನಿಸಿ ಕಳ್ಳತನ ಮಾಡಿದ್ದಾಳೆ. ನೀವು ದೃಶ್ಯಗಳಲ್ಲಿ ನೋಡಬಹುದು. ಇದೀಗ ಹಲ್ಲೆಗೊಳಗಾಗಿರೋ ಮಹಿಳೆಯೇ ಇಲ್ಲಿ ನಿಂತಿರೋದು. ಅಂಗಡಿಗೆ ಬಂದು ಸೀರೆಗಳು ಇಟ್ಟಿರೋ ಮೂಟೆಗಳ ಬಳಿಯೇ ನಿಂತುಕೊಂಡಿದ್ದಾಳೆ. ಇದೇ ವೇಳೆ ಕೆಲವರು ಶಾಪಿಂಗ್ ಮಾಡಲು ಅಂಗಡಿಗೆ ಬಂದು ಹೋಗಿದ್ದಾರೆ. ಈ ವೇಳೆ ಆ ಮಹಿಳೆ ಸಹ ಸೀರೆಗಳನ್ನ ತೆಗೆದುಕೊಳ್ಳುವ ರೀತಿ ನಟಿಸಿದ್ದಾಳೆ. ಇನ್ನು ಆ ಮಹಿಳೆ ಜೊತೆಗೆ ಮತ್ತೊಬ್ಬ ಹುಡುಗ ಸಹ ಕಳ್ಳತನ ಮಾಡಲು ಬಂದಿದ್ದು. ಅವನು ಆಚೆ ನಿಂತುಕೊಂಡು ಯಾರಾದ್ರೂ ಬರ್ತಾಗಿದ್ದಾರಾ ಇಲ್ವಾ ಅನ್ನೋದನ್ನ ಹೇಳ್ತಾಗಿದ್ದಾನೆ. ಕೊನೆಗೆ ಅಂಗಡಿಗೆ ಬಂದಿದ್ದ ಗ್ರಾಹಕರೆಲ್ಲ ಹೊರಟು ಹೋದ ನಂತರ ಅಂಗಡಿಯವರು ಯಾರೂ ಇಲ್ಲದೆ ಇರೋದನ್ನ ನೋಡಿ ಆ ಮಹಿಳೆ ಕೆಳಗೆ ದಬ್ಬಿದ್ದ ಗಂಟನ್ನ ನೀಟಾಗಿ ತೆಗೆದುಕೊಂಡು ಆಚೆ ಹೋಗಿದ್ದಾಳೆ. ಇಲ್ಲಿ ಇದ್ದ ಹುಡುಗ ಗಂಟನ್ನ ತೆಗೆದುಕೊಂಡು ಹೋಗಲು ಸಹಾಯ ಮಾಡಿದ್ದಾನೆ. ಹೀಗೆ 3 ನಿಮಿಷದಲ್ಲಿ ಆ ಮಹಿಳೆ ಮತ್ತು ಆ ಬಾಲಕ ಸೀರೆಗಳ ಒಂದು ಗಂಟನ್ನೇ ಅಬೇಸ್ ಮಾಡಿದ್ದಾರೆ. ರಸ್ತೆಯಲ್ಲಿ ಅಷ್ಟೊಂದು ಜನ ಓಡಾಡ್ಕೊಂಡಿದ್ರು. ಬೆಳ್ಳಂಬೆಳಗ್ಗೆಯೇ ಯಾರಿಗೂ ಅನುಮಾನ ಬಾರದಂತೆ ಅಲ್ಲಿಂದ ಸೀರೆಗಳ ಗಂಟನ್ನ ಎಗರಿಸಿದ್ದಾರೆ. ಸ್ವಲ್ಪ ದೂರದವರೆಗೆ ಕೈಯಲ್ಲಿ ಮೂಟೆಯನ್ನ ತೆಗೆದುಕೊಂಡು ಹೋಗೋ ಮಹಿಳೆ ಮತ್ತು ಬಾಲಕ. ನಂತರ ಆ ಮಹಿಳೆ ಗಂಟನ್ನ ಬಾಲಕನ ತಲೆಯ ಮೇಲೆ ಎತ್ತಿಟ್ಟು ಅಲ್ಲಿಂದ ಇಬ್ಬರು ಎಸ್ಕೇಪ್ ಆಗಿದ್ದಾರೆ. ಶನಿವಾರ ನಡೆದಿರೋ ಈ ಘಟನೆಯನ್ನ ಸಿಸಿಟಿವಿಯಲ್ಲಿ ನೋಡಿದ್ದ ಅಂಗಡಿ ಮಾಲೀಕರು ಆ ಮಹಿಳೆ ಮತ್ತು ಬಾಲಕನಿಗಾಗಿ ಕಾಯ್ತಾಗಿದ್ರಂತೆ. ಒಮ್ಮೆ ಕದ್ದವರು ಮತ್ತೆ ಬಂದೇ ಬರ್ತಾರೆ ಅಂತ ಕಾದು ಕುಳಿತು ಗುರುವಾರ ಅವರು ಕಾಣಿಸಿದ ತಕ್ಷಣ ಹಿಡಿದುಕೊಂಡು ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅವರು ಕದ್ದಿದ್ದ ಸೀರೆಗಳನ್ನ ಕಿತ್ಕೊಂಡು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಅವರು ಕಳ್ಳತನ ಮಾಡಿರೋದು ಸತ್ಯ, ಅದಕ್ಕೆ ಸಾಕ್ಷಿಗಳೂ ಇವೆ. ಸುಮಾರು 50,000 ಬೆಲೆ ಬಾಳುವ ಸೀರೆಗಳನ್ನ ಕದ್ದಿದ್ರು ಅಂತ ಅಂಗಡಿ ಮಾಲೀಕರು ಹೇಳಿದ್ದಾರೆ. ಅದಕ್ಕೆ ಸಾಕ್ಷಿಯೂ ಇದೆ. ಹಾಗಾಗಿ ಅವರು ದೂರು ಕೊಟ್ಟು ಕಳ್ಳಿಯನ್ನ ಪೊಲೀಸರಿಗೆ ಒಪ್ಪಿಸೋದು ಬಿಟ್ಟು ನಡು ರಸ್ತೆಯಲ್ಲೇ ರಾಕ್ಷಸರಂತೆ ಹಲ್ಲೆ ನಡೆಸಿದ್ದಾರೆ.
ಅದು ಈಗ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಸದ್ಯ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಮಹಿಳಾ ಆಯೋಗ ನಗರ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದಿದೆ. ಕೂಡಲೇ ನಿಯಮಾನುಸಾರ ಪರಿಶೀಲಿಸಿ ಕಾರಣಕರ್ತರಾದವರ ವಿರುದ್ಧ ಕ್ರಮ ಕೈಗೊಂಡು ವರದಿ ನೀಡುವಂತೆ ಪತ್ರ ಬರೆದಿದೆ. ಮಹಿಳಾ ಆಯೋಗದಿಂದ ಕಮಿಷನರ್ ಕಚೇರಿಗೆ ಪತ್ರ ಹೋಗಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಜನರು ಮಹಿಳೆ ಮೇಲಿನ ಹಲ್ಲೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ.